ದಾವಣಗೆರೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಪರಾಜಿತ ಅಭ್ಯರ್ಥಿಗಳು, ಪಕ್ಷದ ಮುಖಂಡ ಅಧ್ಯಕ್ಷರು ಮತ್ತೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಒಳಗೊಂಡಂತೆ ದಾವಣಗೆರೆ ಜಿಲ್ಲೆಯ ರೈತರ ಅಡಿಕೆ ಬೆಳೆಗಾರರ ಪರವಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಂತ ಈ ರಾಜ್ಯ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ ವಿರುದ್ಧವಾಗಿ ಈಗಾಗಲೇ ನಾವು ನಮ್ಮ ಮತಕ್ಷೇತ್ರದಲ್ಲಿ ಬೃಹತ್ ಅಡಿಕೆ ಬೆಳೆಗಾರರ ಪ್ರತಿಭಟನೆ ಮಾಡಿದ್ವಿ ಮತ್ತು ಇಂದು ಎಲ್ಲ ಮುಖಂಡರು ನಿಶ್ಚಯ ಮಾಡಿದ್ವಿ. 26ನೇ ತಾರೀಕು ಬುಧವಾರ ಬೆಳಗ್ಗೆ ನಮ್ಮೆಲ್ಲ ಕ್ಷೇತ್ರಗಳಿಂದ ಪಾದಯಾತ್ರಿಗಳು ಹೊರಟಿದ್ದೀವಿ. ಬೆಳಗ್ಗೆ 9 ಗಂಟೆಗೆ 26ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಹೊರಟಿದ್ವಿ ಎಲ್ಲ ಕ್ಷೇತ್ರಗಳಿಂದ. 26ನೇ ತಾರೀಕು ಆಯಾ ಮಂಡಲ ಎಲ್ಲಿ ಅನುಕೂಲದಲ್ಲಿ ವಾಸ್ತವ್ಯ ಮಾಡ್ತಾರೆ. 27 ಮತ್ತೆ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗ್ತವೆ. 27 ಚನ್ನಗಿರಿ ಒಂದ್ ಕಡೆ ವಾಸ್ತವ್ಯ, ಮಾಯಕೊಂಡ ಒಂದ್ ಕಡೆ, ಹೊನ್ನಾಳಿ ಒಂದ್ ಕಡೆ, ಹರಿಹರ ಕ್ಷೇತ್ರ ಒಂದ್ ಕಡೆ, ಇನ್ನು ದಾವಣಗೆರೆ ದಕ್ಷಿಣ ಉತ್ತರ ಹತ್ರ ಆಗುತ್ತೆ. ಜಗಳೂರಿಂದಲೂ ಸಹ ಬರ್ತೀವಿ ಅಂತ ಹೇಳಿದ್ರೆ 28ನೇ ತಾರೀಕು ಬೆಳಗ್ಗೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳ ಅಡಿಕೆ ಬೆಳೆಗಾರರು, ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಮಾತೆಯರು ಒಳಗೊಂಡಂತೆ, ರೈತ ಬಂಧುಗಳು ಒಳಗೊಂಡಂತೆ 11 ಗಂಟೆಗೆ ಎಸಿ ಕಚೇರಿ ಮುಂಭಾಗದಲ್ಲಿ ಅಡಿಕೆ ಬೆಳೆಗಾರರ ಬೃಹತ್ ಪ್ರತಿಭಟನೆ ಸಭೆ ಮತ್ತು ಎಸಿ ಕಚೇರಿ ಮುತ್ತಿಗೆ ಬೇರೆ ಬೇರೆ ಹಂತಗಳಲ್ಲಿ ಹೋರಾಟ ಮಾಡಬೇಕಾಗಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಒಂದ್ ಕಡೆ ನಾನು ಈ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು